ಹಲೋ ಗೆಳೆಯರಿ, ಇನ್ಮೇಲೆ ಈ ನನ್ನ ಚಾನಲ್ ಬಿಗ್ ಬಾಸ್ ವಿಡಿಯೋಗಳು ಬರಲ್ಲ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಯಿತು. ಸೀಸನ್ 12 ನಮ್ಮ ಗಿಲ್ಲಿ ಅವರು 56 ಕೋಟಿ ಓಟುಗಳನ್ನ ಪಡೆದುಕೊಂಡು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಕಂಗ್ರಾಚುಲೇಷನ್ ಗಿಲ್ಲಿ ಅವರೇ. ಸೊ ಇದೇ ರೀತಿ ನೀವು ಮುಂದಿನ ಒಂದು ನಿಮ್ಮ ಜರ್ನಿಸ್ ಆಗಲಿ, ಒಳ್ಳೆ ಒಳ್ಳೆ ಆಫರ್ಗಳು ನಿಮಗೆ ಬರಲ್ಲ ಅಂತ ಕೇಳ್ಕೊಳ್ತಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಆ ಟ್ರೈಲರ್ನ ರಿಯಾಕ್ಷನ್ ಮತ್ತೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಈ ರೀತಿ ರಿವ್ಯೂಗಳು ಮತ್ತೆ ರಿಯಾಕ್ಷನ್ ರಿವ್ಯೂಗಳು ನನ್ನ ಚಾನಲ್ ಬರ್ತಾ ಇರುತ್ತೆ. ಹಾಗೆ ಸ್ಪೋರ್ಟ್ಸ್ಗಳ ಬಗ್ಗೆ ಕೂಡ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು. ಬಿಗ್ ಬಾಸ್ ವಿಡಿಯೋಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಚಾನಲ್ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಸೊ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಂದುವರ್ಸ್ತಾ ಇದ್ದೀನಿ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು. ಸೊ ಟ್ರೈಲರ್ ರಿಲೀಸ್ ಆಗಿ ಸಖತ್ ಹವಾ ಮಾಡಿ ಅಂತ ಹೇಳ್ಬೋದು. 1.5 ಮಿಲಿಯನ್ ವ್ಯೂಸ್ ಅನ್ನು ಪಡೆದುಕೊಂಡಿರುವಂತ ಏನಿದು ಟ್ರೈಲರ್ ಇದೆ. ಸೊ ಸಖತ್ತಾಗಿದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ಹೊಗಳ್ತಾ ಇದಾರೆ ಟ್ರೈಲರ್ ಅಂದ್ರೆ ಹಿಂಗಿರ್ಬೇಕಪ್ಪ, ಹಿಂಗೆ ಅಂತ. ಸೊ ಇದು ಒಂಥರ ಸೂಪರ್ ಆಗಿರ್ಬೋದು. ಯಾಕಂದ್ರೆ ಜಗದೀಶ್ ಕೆಂಪಿ ಅವರು ಕಾಟ್ರಾ ಸಿನಿಮಾ ಕೂಡ ಡೈರೆಕ್ಷನ್ ಮಾಡಿದ್ರು. ಸೊ ಸಖತ್ತಾಗಿತ್ತು. ಈ ಸಿನಿಮಾ ಕೂಡ ಅವರೇ ಡೈರೆಕ್ಟ್ ಮಾಡೋದ್ರಿಂದ ಸಖತ್ತಾಗಿದೆ ಅಂತ ಅನ್ಕೋತೀನಿ. ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿರೋದು ರಚಿತಾ ರಾಮ್ ಅವರು, ದುನಿಯಾ ವಿಜಯ್ ಅವರು, ಹಾಗೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ಸರ್ ಸಖತ್ತಾಗಿ ಕಾಣ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ ರೀತಿ ಇದೇ ಟೆಲ್ ನಾನು ಕೂಡ ನೋಡಿಲ್ಲ, ನಿಮ್ ಜೊತೆ ಸೇರ್ಕೊಂಡು ನಾನು ಕೂಡ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗೆ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ನನಗೂ ಕೂಡ ಇದೆ. ಸೊ ಹಾಗಾಗಿ ಇದು ಯಾವ ರೀತಿ ಬಂದಿರ್ಬೋದು ಅಂತ ನಾನು ಕೂಡ ನೋಡೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದರಲ್ಲಿ ದುನಿಯಾ ವಿಜಯ್ ಸರ್ ಅವರ ಮಗಳು ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ ರೀತಿ ಬಂದಿದೆ ಟ್ರೇಲರು ಅದ್ರ ಬಗ್ಗೆ ಮಾತಾಡೋಣ. ಮೊದಲು ರಿವ್ಯೂ ಮಾಡೋಣ, ರಿಯಾಕ್ಷನ್ ಮಾಡೋಣ, ಹಾಗೆ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಯಾವ ಕಥೆ ಇರ್ಬೋದು, ಏನ್ ಇರ್ಬೋದು ಅಂತ ಕುತೂಹಲಕಾರಿಯಾಗಿದ್ದೀನಿ. ಸೊ ರಾಜ್ಬಿ ಶೆಟ್ಟಿ ಅವರು ಇಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಖತ್ತಾಗಿ ಇರ್ಬೋದು ಅಂತ ಅನ್ಕೋತೀನಿ. ಸೊ ಅವರ ಕ್ಯಾರೆಕ್ಟರ್ ಯಾವ ರೀತಿ ಬಂದಿದೆ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ. ಹಾಗೆ ಇವರು ರಕ್ಕಸಪುರದಲ್ಲಿ ಅವರೊಂದು ಟೀಸರ್ ನೋಡಿದ್ವಲ್ಲ, ಸಖತ್ತಾಗಿ ಕಾಣ್ತಾದ್ರು ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾದಲ್ಲಿ ಯಾವ ರೀತಿ ಅವರ ಆಕ್ಟಿಂಗ್ ಇದೆ, ಸೊ ಇಲ್ಲಿ ನೆಗೆಟಿವ್ ರೋಲ್ ಯಾವ ರೀತಿ ಕಾಣಿಸ್ಕೊಳ್ತಾ ಇದಾರೆ ಅಂತ ನಾವು ಕಾದ್ ನೋಡ್ಬೇಕು. ಹಾಗೆ ನಮ್ಮ ರಚಿತಾರಾಮ್ ಅವರು ಮತ್ತು ದುನಿಯಾ ವಿಜಯ್ ಅವರ ಗೆಟಪ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಯಾವ ರೀತಿ ಬಂದಿದೆ ಟ್ರೇಲರ್ ನೋಡೋಣ, ಅದ್ರ ಬಗ್ಗೆ ರಿಯಾಕ್ಷನ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಇಷ್ಟಪಡ್ತೀನಿ. ಮೊದಲು ಟ್ರೇಲರ್ ಯಾವ್ದು ಬಂದಿದೆ ನೋಡ್ಕೊಂಬರೋಣ ಬನ್ನಿ. ಮ್ಯೂಸಿಕ್ ಆನ್ ಆನಂದ್ ಆಡಿಯೋ. ಕಾಲ್ಗಳು ಬೆಳೆದಿದ್ದಕ್ಕ ಕಾಲ್ಗಳು ಕೊಡ್ತಾ ಇದ್ದೇನೆ, ಕಾಸು ಕೊಡೋದಕ್ಕೆ ಕಾಸ ಬೆಳೆದಿದ್ದೇನೆ. ಹಾಗೆ ನಮ್ಮ ಜನರ ಮೇಲೆ ದೌರ್ಜನ್ಯ ಯಾವ ರೀತಿ ಆಗ್ತದೆ ಅನ್ನೋದನ್ನ ತೋರಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋರಾಟ ಅಜ್ನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ನಮ್ಗೆ ನ್ಯಾಯ ಸಿಕ್ಕೋವರೆಗೂ ಉಪವಾಸ ಸತ್ಯಾಗ್ರಹಗಳನ್ನ ಬಿಡಕ್ ಬೇಡ. ನಾವು ಅಂತರ ಒಂದ್ 2 ರೂಪಾಯಿ ಕೂಡ ಒಟ್ಟು ತುಂಬಾ ಊಟ ಮಾಡಿ ಬಂದು ಊಟ ಮಾಡ್ತೀನಿ. ಊಟ ಮಾಡಿ ಉಪವಾಸ ಮಾಡ್ತಾರಂತೆ. ಈ ಜಗತ್ತಾಗ ಕಿಸ್ದೇ ಇರೋ ಹೆಂಗಸರು, ಕಚ್ದೇ ಇರೋ ಗಂಡಸರು ಯಾರು ಹೇಳಿ ನೋಡಲ್ಲ. ನಾನು ಫೇಲ್ ಆಗಿರ್ಬೋದು, ನನ್ಕ ಫೀಲ್ ಆಗೋ ತರ ಮುಚ್ಕೊಡಕ್ಕೆ ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಕಾಟ್ರಾ ವೈಬ್ ಬರ್ತಾ ಇದೆ ಇಲ್ಲಿ ಅಲ್ಲ. ರಾಜ್ಬಿ ಶೆಟ್ಟಿ ಅವ್ರ ಎಂಟ್ರಿ. ಸರ್ಕಾರ ಹಳ್ಳಿಗಳಕ ನಾವುಗಳೇ ಸರ್ಕಾರ. ನಿಮ್ಮಗಳಿಂದ ನಾವುಗಳಲ್ಲ, ನಮ್ಮಗಳಿಂದಾನೇ ನೀವುಗಳು. ಸಮಾನ ಅಂತ ತೋರಿಸ್ಕೊಳಕ್ ಹೋದ ಕೈ ಬೆರಳುಗಳೇ ಒಂದ್ ಸಮ ಇರಲ್ಲ. ಅಂತದ್ರಾಗ ನಮ್ ಸಮ ಬರಕ್ ಮಾಡ್ತಾರೆ ಅಂದ್ರೆ ಸಖತ್ತ ಕಾಣಿಸಿದ್ದಾರೆ ರಾಜ್ಬಿ ಶೆಟ್ಟಿ ಅವರು. ನೆಗೆಟಿವ್ ಪಾತ್ರದಲ್ಲಿ ಲುಕ್ ಅನ್ನು ಮಾತ್ರ ಭಿಕ್ಷೆ ಬೆಳ್ಕೊಳ್ದು. ದುನಿಯಾ ವಿಜಯ್ ಅವರು, ರಾಜ್ಬಿ ಶೆಟ್ಟಿ ಅವರ ಲುಕ್ ಸಖತ್ತಾಗಿದೆ. ಆಕ್ಟಿಂಗ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಅವ್ರು ಹೇಳ್ಕೊಡೋದಿಲ್ಲ. ಉಮಾಶ್ರೀಯಮ್ಮ ಇದ್ದಾರೆ ಸಖತ್. ಅವರು ಕೂಡ ಆಕ್ಟಿಂಗ್ ಒಂದು ಮಾತು ಅವ್ರು ಹೇಳೋದೇ ಬೇಡ ಆಕ್ಟಿಂಗ್ಗೆ. ಜನಗಳ ಮೇಲೆ ಆಗುವಂತ ದೌರ್ಜನ್ಯಗಳು, ಅದಕ್ಕೆ ಹೋರಾಟ. ಉಮಾಶ್ರೀಯಮ್ಮನ ಆಕ್ಟಿಂಗ್ ಅಂದ್ರೆ ನಿಲ್ಸಕ್ಕೆ ಆಗಲ್ಲ ಯಾರ ಕಡೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಸಖತ್ ಅನಿಸ್ತದೆ ಟ್ರೇಲರ್ ಮಾತ್ರ. ಲ್ಯಾಂಡ್ ಲಾರ್ಡ್ ಇಲ್ಲ ಅಂದ್ರೆ
ಗಣೇಶ್ ಕಿ ಹಂಪಿ, ಗಣೇಶ್ ಸರ್ ಜನಿತಲ ಗಣೇಶ್. ಟ್ರೈಲರ್ ಮಾತ್ರ ಸಖತ್ತಾಗಿದೆ. ಸೊ ಕಾಟನ್ನ ಒಮ್ಮೆ ನೆನಪು ಮಾಡಿತು ಅಂತ ಹೇಳ್ಬೋದು ಈ ಟ್ರೈಲರ್. ಸೊ ಟ್ರೈಲರ್ಲಿ ತೋರಿಸಿದಂಥ ಸ್ಟೋರಿ ಅಲ್ಲಿನ ಬಡ ಜನಗಳ ಮೇಲೆ ಆಗ್ತಿರುವಂಥ ದೌರ್ಜನ್ಯ. ಸೊ ಅಲ್ಲಿನ ಒಬ್ಬರು ಜಮೀನ್ದಾರ್ ಆಗಿರ್ಬೋದು, ಸೊ ಅವರು ಅವ್ರ ಕಡೆ ದುಡಿಸ್ಕೊಂಡು ಕಾಸು ಕೊಡದೆ, ಸೊ ಕಾಳುಗಳನ್ನ ಕೊಟ್ಟು ಅವರು ಕಾಸಿಗಾಗಿ ಹೋರಾಟ ಮಾಡ್ತಾ ಇರ್ಬೋದು. ಸೊ ಅವರಿಗೆ ಬೇಕಾಗುವಂಥ ಹಕ್ಕಿಗಾಗಿ ಹೋರಾಟ ಮಾಡ್ತಿರುವಾಗ ಅಲ್ಲಿನ ಒಬ್ಬ ಏನಿರ್ತಾನೆ, ಊರಿನ ಗೌಡ ಅಂತ ಅನ್ಕೊಳ್ಳಿ ಅಥವಾ ಊರಿನ ಯಜಮಾನ್ ಅಂತ ಅನ್ಕೊಳ್ಳಿ, ಸೊ ಅವನು ಆ ಒಂದು ಊರನ್ನೇ ಆಳ್ತಿರ್ತಾನೆ. ಸೊ ಅಲ್ಲಿ ರಾಜ್ಬಿ ಶೆಟ್ಟಿ ಒಂದು ಡೈಲಾಗನ್ನ ಹೇಳ್ತಾರೆ, ರಾಜ್ಯಕ್ಕೆ ದೇಶಕ್ಕೆ ಸರ್ಕಾರ ಅಂತ ಇದೆ, ಸೊ ಹಳ್ಳಿಗಳಿಗೆ ನಾನೇ ಸರ್ಕಾರ ಅನ್ನೋ ರೀತಿ ಮಾತಾಡ್ತಾರೆ. ಅಂದ್ರೆ ಅಲ್ಲಿನ ಹಳ್ಳಿಗೆ ಪೂರ್ತಿ ಒಬ್ಬ ಸರ್ಕಾರ ಅಂತಂದ್ರೆ ಅದು ನಮ್ಮ ಈ ರಾಜ್ಬಿ ಶೆಟ್ಟಿ ಅವರ ಅಂತ ಅನ್ಸುತ್ತೆ. ಆ ಊರನ್ನ ಆಳ್ತಾ ಇರುವಂತ ಒಬ್ಬ ರಾಜ ಅನ್ಬೋದು ಅಥವಾ ಒಬ್ಬ ನಾಯಕ ಅನ್ಬೋದು, ಅದು ನಮ್ಮ ರಾಜ್ಬಿ ಶೆಟ್ಟಿ ಅವರು. ಅದು ಕೆಟ್ಟತನದಿಂದ ಆಳ್ತಾದ್ರು ಒಳ್ಳೆತನದಿಂದ ಆಳ್ತಾದ್ರು ಅದು ಗೊತ್ತಿಲ್ಲ. ಇಲ್ಲಿ ಟ್ರೇಲರ್ ನೋಡಿದ ನಮ್ಮ ಮನಸ್ಸೋ ಮಟ್ಟಿಗೆ ಊರನ್ನ ಹಿಡಿದಿಟ್ಕೊಳ್ಳಿರುವಂತ ಒಬ್ಬ ವ್ಯಕ್ತಿ ಅಂತ ಅದು ರಾಜ್ಬಿ ಶೆಟ್ಟಿ ಅವರು. ಸೊ ಅವರ ಕೆಳಗಡೆ ಅಲ್ಲಿನ ಜನಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡ್ತಿರುವಂತ ರೀತಿಗೆ ಅವರಿಗೆ ಹಕ್ಕುಗಳು ಸಿಗ್ತಾ ಇರಲ್ಲ ಅಂತ ಅನ್ಕೋತೀನಿ. ಸೊ ಆ ಹಕ್ಕಿಗಾಗಿ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ, ನಿಮಗೆ ಕಾಸು ಕೊಡೋಕ್ಕಾಗಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡು ನೀವು ಕೆಳಗೆ ಇಲ್ಲಿ ನಮ್ಮ ಕಾಲುಗಳಿಗೆ ಬಿದ್ದಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಟ್ರೇಲರ್ನ ತೋರಿಸ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮ ಹೋರಾಟ, ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಾವು ಏನೆಲ್ಲ ಮಾಡಬೇಕು, ಸೊ ಏನೆಲ್ಲ ಮಾಡಿದ್ರೆ ನಮ್ಮ ಹಕ್ಕು ನಮ್ಗೆ ವಾಪಸ್ ಬರುತ್ತೆ ಅನ್ನೋ ನಾವು ಸಿನಿಮಾ ನೋಡಿ ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ರಚಿತಾರಾಮ್ ಅವರಿಗೆ ಆಗಿರ್ಬೋದು, ನಮ್ಮ ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಹಾಗೆ ಅಮ್ಮಾಶ್ರೀ ಅಮ್ಮ ಆಗಿರ್ಬೋದು, ಸಖತ್ತಾಗಿ ಆಕ್ಟ್ ಮಾಡಿದಾರೆ ಅಂತ ಹೇಳ್ಬೋದು. ಅವರ ಒಂದು ಕ್ಯಾರೆಕ್ಟರ್ ಇಲ್ಲಿ ಎದ್ದು ಕಾಣ್ತದೆ ಅಂತ ಹೇಳ್ಬೋದು. ಹಾಗೆ ಮೇನ್ ಅಂತಂದ್ರೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ನೆಗೆಟಿವ್ ಪಾತ್ರದಲ್ಲಿ, ಖಳನಾಯಕನ ಪಾತ್ರದಲ್ಲಿ, ವಿಲನ್ ಪಾತ್ರದಲ್ಲಿ ಮಿಂಚಿ ಚೆಚ್ಚಾಗಿದೆ ಅಂತ ಹೇಳ್ಬೋದು. ಸಖತ್ತಾಗಿದೆ. ಅವರು ಆಕ್ಟಿಂಗ್ಗೆ ಹೇಳೋದೇ ಬೇಡ, ನೀವು ಅಷ್ಟು ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ಅದು ಇಲ್ಲಿ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿರೋದಂತೂ ನನಗೆ ಸಖತ್ ಖುಷಿ ಆಯಿತು ಅವ್ರ ಆಕ್ಟಿಂಗ್ ನೋಡಿ. ಸೊ ವಿಲನ್ ನಾನು ಮಾಡ್ಬೋದಪ್ಪ ಅನ್ನೋ ರೀತಿಯಲ್ಲಿ ಅವ್ರು ಇದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿದೆ ಅವರ ಒಂದು ಆಕ್ಟಿಂಗ್ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ, ಪೂರ್ತಿ ಮೂವಿ ಯಾವ ರೀತಿ ಇರುತ್ತೆ ಅಂತ. ಈ ಒಂದು ಸಿನಿಮಾ ಕಾಟರೆ ಒಬ್ಬನ ಸ್ವಲ್ಪ ತಂದುಕೊಡ್ತು ಅಂತ ನನಗೆ ಅನಿಸ್ತು. ಅದು ಬಿಟ್ಟರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಿನಿಮಾನ ಎಲ್ಲರೂ ನೋಡಬೇಕು. ನಮ್ಮ ಕೆಚ್ಚದ ಮಣ್ಣಿನ ಕಥೆ ಇದು. ಸೊ ಅಲ್ಲಿನ ಜಾಗಕ್ಕೋಸ್ಕರ ಅಲ್ಲಿನ ಬಡ ಜನಗಳು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡುವಂಥ ಕಥೆ ಇರ್ಬೋದು ಇದೆ ಅಂತ ಅನ್ಸುತ್ತೆ. ಸೊ ಸಿನಿಮಾ ಸಖತ್ತಾಗಿದೆ. ಇದೇ ರೀತಿ ಸಿನಿಮಾದಲ್ಲಿ ಪೂರ್ತಿ ಕಥೆ ಚೆನ್ನಾಗಿ ಹೆಣೆದು ಒಂದು ನಮಗೆ ಕೊಟ್ಟರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸೊ ಟ್ರೇಲರ್ ಇರೋದು ಒಂದು, ಮೂವಿನೂ ಒಂದಿದ್ರೆ ಸರಿ ಬರಲ್ಲ. ಸೊ ಟ್ರೇಲರ್ ಇರುವಂಥ ಒಂದು ಎಲ್ಲ ಸೀನ್ಗಳು, ಅಲ್ಲಿ ಹೋರಾಟ ಆಗಿರ್ಬೋದು, ಅಲ್ಲಿನ ಒಂದು ವ್ಯಕ್ತಿಗಳು ತಮಗೆ ಬೇಕಾದಂಥ ಹಕ್ಕುಗಳನ್ನ ಪಡೆದುಕೊಳ್ಳೋದಕ್ಕೆ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ, ಸೊ ಅಲ್ಲಿನ ಒಬ್ಬ ವ್ಯಕ್ತಿ ಅದನ್ನು ಯಾವ ರೀತಿ ಅವ್ರ ಕಡೆಯಿಂದ ಕಸಿದಿಟ್ಕೊಂಡಿದ್ದಾನೆ ಅನ್ನೋದು ಸಿನಿಮಾದಲ್ಲಿ ಎದ್ದು ಕಾಣ್ತದೆ ಅಂತ ಹೇಳ್ಬೋದು. ಸಿನಿಮಾ ಕೂಡ ಸಖತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಸಖತ್ತಾಗಿದೆ ಅಂತ ಅನ್ಸುತ್ತೆ. ಸೊ ನಿಮಗೆ ಯಾವ ರೀತಿ ಅನಿಸ್ತು ಈ ಸಿನಿಮಾದ ಟ್ರೇಲರ್? ಹಾಗೆ ನಮ್ಮ ರಚಿತಾರಾಮ್ ಅವ್ರದ್ದು ಮತ್ತೆ ನಮ್ಮ ದುನಿಯಾ ವಿಜಯ್ ಅವ್ರದ್ದು, ಉಮಾಶ್ರೀ ಅವ್ರದ್ದು ಯಾವ ರೀತಿ ಅನಿಸ್ತು? ಹಾಗೆ ಇನ್ನು ಹೇಳ್ಬೇಕಂತಂದ್ರೆ ರಾಜ್ಬಿ ಶೆಟ್ಟಿ ಅವರ ಆಕ್ಟಿಂಗ್ ಯಾವ ರೀತಿ ಅನಿಸ್ತು ಕಮೆಂಟ್ ಮಾಡ್ತಾರೆ ಇಷ್ಟಪಡ್ತೀನಿ. ನಂಗಂತೂ ಮೇನ್ ಆಗಿರೋದು ಸಖತ್ತಾಗಿ ಅನಿಸ್ತು. ಸೊ ಟ್ರೇಲರ್ ಸಖತ್ತಾಗಿದೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸಿಗ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಹೇಳ್ತಿದ್ದಾರೆ. ನಮಸ್ಕಾರ.